ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ಹಿರಿಯರು ಹೇಳಿರುವಂತಹ ಒಂದು ಸುಂದರವಾದ ಕಥೆಯನ್ನು ಕೇಳೋಣ. ಒಬ್ಬ ರಾಜನಿದ್ದಂತೆ. ಆ ರಾಜನಿಗೆ ಹಾಸ್ಯವೆಂದರೆ ಅಚ್ಚುಮೆಚ್ಚು. ಬೇರೆಯವರನ್ನ ಕೀಟಲೆ ಮಾಡಿ ಅವರನ್ನು ಹಾಸ್ಯ ಮಾಡಿ ನಗುವುದೆಂದರೆ ರಾಜನಿಗೆ ಪಂಚಪ್ರಾಣ. ಆತ ರಾಜ್ಯದಲ್ಲಿ ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸ್ತಿದ್ದ, ಅದರಿಂದ ಸಂತೋಷ ಕೂಡ ಪಡ್ತಿದ್ದಂತೆ. ಒಂದು ಬಾರಿ ಆತನಿಗೊಂದು ವಿಶೇಷ ಯೋಚನೆ ಬಂತು. ಯಾರು ನನಗೆ ಗೊತ್ತಿಲ್ಲದೆ ಇರುವಂತಹ, ನಾನು ಇನ್ನೂವರೆಗೂ ನೋಡಿರದೇ ಇರುವಂತಹ ಹಣ್ಣನ್ನು ತಂದು ನನಗೆ ತೋರಿಸ್ತಾರೋ ಅವರಿಗೆ ಅರ್ಧ ರಾಜ್ಯವನ್ನು ಕೊಡ್ತೀನಿ. ಆ ಹಣ್ಣನ್ನು ನಾನು ಮೊದಲು ನೋಡಿದರೆ ಆ ಹಣ್ಣನ್ನು ತಂದವರು ಸಿಪ್ಪೆಯ ಸಮೇತ ಹಣ್ಣನ್ನು ತಿನ್ನಬೇಕು ಅಂತ ಡಂಗುರ ಹೊಡೆಸಿದ್ನಂತೆ. ರಾಜನಿಗೆ ಗೊತ್ತಿರುವ ಹಣ್ಣು ಯಾವುದು ಅಂತ ಪ್ರಜೆಗಳಿಗೆಲ್ಲ ಗೊತ್ತಾಗಬೇಕು. ಆದರೂ ಕೂಡ ನಾವು ಯಾಕೆ ಪ್ರಯತ್ನಿಸಬಾರದು, ಅರ್ಧ ರಾಜ್ಯ ಸಿಕ್ಕಿದ್ರೆ ಸಿಗಲಿ ಅನ್ನೋ ಆಸೆಯಿಂದ ಬೇರೆ ಬೇರೆ ಹಣ್ಣುಗಳನ್ನು ತೆಗೆದುಕೊಂಡು ಬಂದು ರಾಜನಿಗೆ ಅದನ್ನು ತೋರಿಸೋದಕ್ಕೆ ಪ್ರಾರಂಭಿಸಿದ್ರಂತೆ. ಒಬ್ಬ ಬಾಳೆಹಣ್ಣನ್ನು ತಂದ. ರಾಜ ಹೇಳ್ದ, ಇದು ಬಾಳೆಯ ಹಣ್ಣು, ನನಗೆ ಗೊತ್ತು, ಹಾಗಾಗಿ ನೀನು ಸಿಪ್ಪೆಯ ಸಮೇತ ಇದನ್ನು ತಿನ್ನಬೇಕು ಅಂತ. ಮತ್ತೊಬ್ಬ ಕಿತ್ತಳೆ ಹಣ್ಣನ್ನು ತಂದ, ಮತ್ತೊಬ್ಬ ಸೇಬು ಹಣ್ಣನ್ನು ತಂದ, ದ್ರಾಕ್ಷಿಯನ್ನು ತಂದರು. ಹೀಗೆ ಒಬ್ಬರೊಬ್ಬರು ಒಂದೊಂದು ಜಾತಿಯ ಹಣ್ಣುಗಳನ್ನು ತಂದು ರಾಜನಿಗೆ ತೋರಿಸಿದ್ರು. ರಾಜ ಆ ಹಣ್ಣುಗಳನ್ನೆಲ್ಲ ಗುರುತಿಸಿ ಇವು ನನಗೆ ಗೊತ್ತು ಅಂತ ಹೇಳ್ದ. ಒಬ್ಬ ಅನಾನಸ್ ಹಣ್ಣನ್ನು ತಂದ, ರಾಜನಿಗೆ ತೋರಿಸ್ದ. ಆ ಹಣ್ಣಿನ ಸುತ್ತಲೂ ಸಿಪ್ಪೆಯಲ್ಲೆಲ್ಲ ಮುಳ್ಳುಗಳು. ರಾಜ ಹೇಳ್ದ, ಈ ಹಣ್ಣು ನನಗೆ ಗೊತ್ತು ಅಂತ. ಆ ಹಣ್ಣನ್ನು ತಂದವನು ಸಿಪ್ಪೆಯ ಸಮೇತ ತಿನ್ನಬೇಕಾಯಿತು. ಮುಳ್ಳುಗಳಿಂದ ಅವನ ಬಾಯಿಯೆಲ್ಲ ಒಡೆದು ರಕ್ತ ಒಸರಿತು. ಆದರೆ ಆತ ನಗಾಡ್ತಾನೆ ಇದ್ದ. ರಾಜ ಅವನ ನಗುವಿನ ಕಾರಣವನ್ನು ಕೇಳಿದರೆ ಆತ ಹೇಳ್ದ, ರಾಜ, ನಾನಾದರೂ ಅನಾನಸ್ ಹಣ್ಣನ್ನು ತಂದಿದ್ದೀನಿ, ನನ್ನ ಹಿಂದೆ ಬರ್ತಾ ಇದ್ದವನೊಬ್ಬ ಮುಳ್ಳುಗಳಿಂದಲೇ ಕೂಡಿರುವಂತಹ ದೊಡ್ಡದಾದ ಹಲಸಿನ ಹಣ್ಣನ್ನು ತಂದಿದ್ದಾನೆ. ಸಿಪ್ಪೆಯ ಸಮೇತ ಮೇಣದಿಂದ ಮುಳ್ಳಿನಿಂದ ಕೂಡಿರುವಂತಹ ಹಲಸಿನ ಹಣ್ಣನ್ನು ತಿನ್ನೋದು ಎಷ್ಟು ಕಷ್ಟವಿರಬಹುದು, ಆತನ ಕಷ್ಟವನ್ನು ನೋಡಿ ನಾನು ನಗಾಡ್ತಾ ಇದ್ದೀನಿ ಅಂತ. ರಾಜನಿಗೆ ತಾನು ಮಾಡ್ತಾ ಇರೋದು ಹುಚ್ಚಾಟ ಅಂತ ಅರಿವಾಗಿ ಅದನ್ನು ಅಲ್ಲಿಗೆ ನಿಲ್ಲಿಸಿದಂತೆ, ಆ ಸ್ಪರ್ಧೆಯನ್ನು ನಿಲ್ಲಿಸಿದ. ನಾವು ಕೂಡ ಬೇರೆಯವರ ಕಷ್ಟಗಳನ್ನು, ಬೇರೆಯವರ ಪರಿಸ್ಥಿತಿಯನ್ನು ನೋಡಿ ನಮಗದನ್ನು ಹೋಲಿಕೆ ಮಾಡಿಕೊಂಡು ಕೆಲವು ಬಾರಿ ಸಂತೋಷವನ್ನು ಕೂಡ ಅನುಭವಿಸ್ತಾ ಇರ್ತೀವಿ. ಜೀವನ ಎಷ್ಟೊಂದು ವಿಚಿತ್ರ ಅಲ್ವೇ? ಧನ್ಯವಾದಗಳು.